ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ನಾನು ಡಾಕ್ಟರ್ ಮೀರ್ ಎಚ್ ಅಂತ. ನಾನು ಒಂದು ಡಯಾಬಿಟಾಲಜಿ, ಜನರಲ್ ಪ್ರಾಕ್ಟೀಷನರ್, ಜನರಲ್ ಫಿಸಿಷಿಯನ್ ಮತ್ತು ಇನ್ಫೆಕ್ಷಿಯಸ್ ಡಿಸೀಸಸ್ ಸ್ಪೆಷಲಿಸ್ಟ್, ಮೆಡಿಕೇರ್ ಕ್ಲಿನಿಕ್ ಸಾಯಿಲ್ 1920 HSR ಲೇಔಟ್ ಬೆಂಗಳೂರಿನಿಂದ. ನಾನಿವತ್ತು ಚರ್ಚೆ ಮಾಡೋದು, ತುಂಬ ಪೇಷಂಟ್ಸ್ ಇರ್ತಾರೆ. ಅವ್ರೇನು ಮಾಡ್ತಾರೆ, ತೀರ್ಥಯಾತ್ರೆಗೆ ಹೋಗಬೇಕು ಹೋಗುವಾಗ ಅಥವಾ ಹೋಗುವ ಸಂಬಂಧದಲ್ಲಿ ತಮ್ಮ ದೇಹಕ್ಕೆ ಮತ್ತು ಆರೋಗ್ಯಕ್ಕೆ ಮತ್ತು ಜೀವನದ ತುಂಬ ಅಂಶಗಳಲ್ಲಿ ತುಂಬ ನಷ್ಟ ಮಾಡ್ಕೊಳ್ತಾರೆ. ಯಾಕಂದರೆ ಇದಕ್ಕೆ ಕಾರಣ ಏನಂದರೆ, ಇದು ಸೂರ 9:1 ಕೊಟ್ಟಿದೆ. ಸೂರದ ಹೆಸರು ಅಶಮ್ಸು ಅಂತ. ಅಂದರೆ ಇದರಲ್ಲಿ ಏನು ಕೊಟ್ಟಿದೆ ಅಂದರೆ, ಒಂದು ಒಂಟೆ ಇರುತ್ತೆ, ಹೆಂಗಸು ಒಂಟೆ. ಅದನ್ನು ಏನು ಮಾಡ್ತಾರೆ, ಮಿಲಿಟ್ರಿಯಿಂದ ತುಂಬ ಅಧಿಕ ಟ್ರೈನಿಂಗ್ ಪಟ್ಟಿರುವ ಕಮಾಂಡೋಸು, ಅವರು ಎಲ್ಲ ನೀರು, ಗಾಳಿ ಮತ್ತು ನೆಲದ ಮೇಲೆ ಎಲ್ಲ ಆಧುನಿಕ ಟ್ರೈನಿಂಗನ್ನು ಪಡೆದಿರ್ತಾರೆ. ಅಂಥದ್ರಲ್ಲಿ ಇದು ಹೆಂಗಸು ಒಂಟೆನ ಹಾಕಿಬಿಟ್ಟು ಹೋಗುವಾಗ ಜನರೇನು ಮಾಡ್ತಾರೆ, ಇದು ಬೇರೆ ಸಂಘಟನದ ಒಂಟೆ ಅಂತ ಅದಕ್ಕೆ ಕೊಲೆ ಮಾಡಿ ನಾವು ಅದನ್ನು ಕೊಲೆ ಮಾಡೋಕ್ಕೆ ಶಕ್ತಿ ಇಡ್ತೀವಿ ಅಂತ ತೋರ್ಸೋಕ್ಕೆ ಹೋಗುವಾಗ ಇದು ತುಂಬ ನಷ್ಟ, ತುಂಬ ಜನರಿಗೆ, ಆ ಸಂಗತಿಯಲ್ಲಿ ತುಂಬ ಜನರಿಗೆ ತುಂಬ ಕಷ್ಟ ಆಗಿಬಿಡುತ್ತೆ. ಇದು ಅರ್ಥ ಮಾಡ್ಕೊಳ್ಳೋಕ್ಕೆ ನೀವು ಈ ಸೂರನ ಓದಿ. ಇದು 9:1 ಅಶಮ್ಸು ಅಂತ. ಇದರಲ್ಲಿ ಕೊಟ್ಟಿದೆ, ಇದನ್ನು ಕೊಲೆ ಮಾಡೋದ್ರಿಂದ ಏನಾಗತ್ತೆ ಅಂತ. ಈ ಹೆಂಗಸು ಒಂಟೆನ ಕರ್ಕೊಂಡು ಹೋಗೋದು, ಇದನ್ನು ಮ್ಯಾನೇಜ್ ಮಾಡೋದು ತುಂಬ ಕಷ್ಟ. ಯಾಕಂದರೆ ತುಂಬ ಪ್ರಪಂಚದ ಬೇರೆ ಬೇರೆ ಜಾಗದಿಂದ ಇದನ್ನು ಕೊಲೆ ಮಾಡೋಕ್ಕೆ ಜನ ಬರ್ತಾರೆ. ಇದು ಮಿಲ್ಟ್ರಿನ ಟ್ರೈನಿಂಗ್ ಪಡೆದಿರುವ ಕಮಾಂಡೋಸು ಹೋದ್ರೇನು ಅವರಿಗೆ ತುಂಬ ಆಧುನಿಕ ಟ್ರೈನಿಂಗ್ ಕೊಟ್ಟಿರ್ತಾರೆ. ಆದ್ರೇನು ತುಂಬ ಸಲ ಅವರನ್ನು ಕಾಪಾಡಿಸ್ಕೊಳ್ಳೋಕ್ಕೆ ಆಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಪ್ರಪಂಚದ ಯಾವ ಮೂಲೆಯಿಂದ ದಾಳಿಯಾಗತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ನೀವೇನು ಅರ್ಥ ಮಾಡ್ಕೊಳ್ಬೇಕಂದ್ರೆ, ನೀವು ತೀರ್ಥಯಾತ್ರೆಗೆ ಹೋಗ್ತಾ ಇರೋದು ನಿಮ್ಮ ಪಾಪಗಳ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕ್ಕೆ. ಆದ್ದರಿಂದ ದಯವಿಟ್ಟು ಯಾರು ನೀವೇ ತಾನೇ ಇದನ್ನು ಕೊಲೆ ಮಾಡೋಕ್ಕೆ ಪ್ರಯತ್ನ ಪಡಬೇಡಿ, ಮತ್ತು ಯಾರಾದರೂ ಬೇರೆಯವರು ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ರೆ ಅದಕ್ಕೆ ಸಹಾಯ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇದು ಮಿಲಿಟ್ರಿ ಕಮಾಂಡೋಸ್ ಹ್ಯಾಂಡಲ್ ಮಾಡಿದ್ರೇನೋ, ಇದು ಕೊಲೆ ಮಾಡಿದ ನಂತರ ತುಂಬ ಕಷ್ಟಗಳು, ಸಂಕಟಗಳು ಬರುತ್ತದೆ. ಅದು ಬಹಳ ಕಠಿಣವಾಗಿ ಆಗಿರುತ್ತೆ ಎಲ್ಲರಿಗಾಗಿ. ದಯವಿಟ್ಟು ತನ್ನ ಜೋಕರ್, ಕಾಮಿಡಿಯನ್, ಹ್ಯೂಮರ್ ಆರ್ಟಿಸ್ಟ್ ಆಗೋದ್ರಿಂದ ಕಾಪಾಡ್ಕೊಳ್ಳಿ ಮತ್ತು ಬೇರೆಯವರನ್ನ ಕಾಪಾಡ್ಕೊಳ್ಳಿ. ಧನ್ಯವಾದಗಳು. ಜಜಾಕುಲ್ಲಾಹ್.